ಇನ್ನೇನು ಕೆಲವೇ ದಿನದಲ್ಲಿ ಯಾಕ ಆಯ್ತು ಗದೆ ಅದು ಎಂತದು ಪಂದ್ಯ ರೋಗ ಜಾಸ್ತಿ ಆಯ್ತಾ ಹಿಡ್ಕೋಬೇಕಾ ಸ್ನೇಹಿತರೆ, ಸಿಗಂದೂರು ಸೇತುವೆ ಏನು ಸ್ಯಾಂಕ್ಷನ್ ಆಗಿತ್ತು ಸುಮಾರು 7 ವರ್ಷಗಳ ನಂತರ ಈಗ ಉದ್ಘಾಟನೆಗೆ ಬಂದಿದೆ. ಇನ್ನೇನು ಸ್ವಲ್ಪ ಗ್ಯಾಪ್ ಏನೋ ಇದೆ ಅಂತ ಅದು ಇದಾಗೋದು ಬಿಟ್ರೆ ಎಲ್ಲವೂ ಮುಕ್ತಾಯ ಆಗಿದೆ ಅಂತ ಈಗಾಗಲೇ ನಮ್ಮ ಇಂಜಿನಿಯರು ಮದಣ್ಣವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ. ಇದು ಬಹಳ ಈ ಭಾಗದ ಜನರಿಗೆ ಬಹಳ ದಿವಸದ ಒಂದು ಕನಸಿತ್ತು. ಹಿಂದೆ ಭಾರಿ ಹೋರಾಟವನ್ನ ಮಾಡಿ ಪಾದಯಾತ್ರೆಯನ್ನು ಮಾಡಿ ತುಂಬಾ ಕೂಗಾಟವನ್ನು ಮಾಡಿ ಬಹಳ ಒಂದಿಷ್ಟು ದಿವಸ ಹೋರಾಟ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಾಗೋಡು ಸಾಹೇಬ್ರಿಗೂ ಮನವಿ ಕೊಟ್ಟರು. ಕಾಗೋಡು ಸಾಹೇಬ್ರು ಡೆಲ್ಲಿಗೆಲ್ಲ ಹೋಗಿ ಬಂದ್ರು, ಆಗ್ಲಿಲ್ಲ. ರಾಜ್ಯ ಸರ್ಕಾರದಲ್ಲಿ ಹಣ ಹಾಕ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಇದು ಸುಮಾರು ಅವಾಗ 305 ಕೋಟಿ ಬೇಕಾಗಿತ್ತು, ಈಗ 405 ಕೋಟಿ ಹೋಗಿದೆ. ಹಾಗಾಗಿ ಹಣ ಹಾಕೋದು ಬಹಳ ಕಷ್ಟ ಆಗಿತ್ತು, ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ ಕಾಗೋಡು ಸಾಹೇಬ್ರು ಏನ್ ಮಾಡಿದ್ರು, ಇದಕ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹಸಿರು ಬಕ್ಕಿಗೆ 100 ಚಿಲ್ಲರೆ ಕೋಟಿನ ಬಿಡುಗಡೆ ಮಾಡಿದ್ರು. ಇಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆವಾಗ ನಮ್ಮ ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವತ್ತು ಬಹಳಷ್ಟು ಜನರು ಮನವಿ ಕೊಟ್ಟರು. ಸಿಗಂದೂರಿಗೆ ಬಂದಾಗಲೂ ಅಲ್ಲಿ ಮನವಿ ಕೊಟ್ಟಿದ್ರು. ಖುಷಿ ನಿಮ್ಗೆ ಗೊತ್ತಿರ್ಬೋದು, ನಾನೊಂದು ಅವಾಗ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದೆ. ಅವಾಗ ಸರ್ ಒಂದು ಸೇತುವೆ ಆಗ್ಬೇಕು, ನೀವು ಮಾಡ್ಕೊಡ್ಬೇಕಂತ ಹೇಳಿ ಅವಾಗೊಂದು ಅವರಿಗೆ ಮನವಿ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ನನ್ನ ಲೆಟರ್ ಮೇಲೆ ಯಡಿಯೂರಪ್ಪನವರು ರಾಜ್ಯ ಸರ್ಕಾರದಲ್ಲಿ ಅಷ್ಟು ಹಣ ಹಾಕೋದು ಕಷ್ಟ ಇದೆ, ಎಂತ ಮಾಡೋದು, ಸ್ವಲ್ಪ ಕೊಡಕ್ ಆಗುತ್ತಂತ ಹೇಳಿ 100 ಕೋಟಿ ರೂಪಾಯಿ ಅವತ್ತು ಬಿಡುಗಡೆ ಮಾಡಿಸಿದ್ರು. ನೋಡಿ, ಇಲ್ಲಿದೆ ನನ್ನ ಹತ್ರ, ಅವರೇ ಬರೆದಿರೋದು, ಅವರೇ ಇದ್ದಾರೆ. ಅವತ್ತು ಇವರಿದ್ದು ಬಳಿಗಾರ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ರು ಅಂತ ಕಾಣುತ್ತೆ. ಅವರ ಇದ್ರಲ್ಲೇ ಬರ್ದಿದ್ದಾರೆ, ನೆನ್ಪಿಡ್ಕೊ ಹೋಗಿದ್ದು ಹಿಡ್ಕೋಬೇಕು. ಆಗ ಬರೆದು 100 ಕೋಟಿ ರೂಪಾಯಿ ಹಣ ಅವಾಗ ಶಾಂಕ್ಷನ್ಗೆ ಇದು ಮಾಡಿದ್ರು. ಆನಂತರ ಏನಾಯ್ತು, ಇದು ಸಾಕಾಗೋದಿಲ್ಲ, ಇದು ಮಾಡೋದು ಬಹಳ ಕಷ್ಟ ಇದೆ ಅಂತೇಳಿ ಅವಾಗ ಹಿಂಪಡೆದು ರಾಷ್ಟ್ರೀಯ ಹೆದ್ದಾರಿ ಇದರ ಮೂಲಕ ಇವತ್ತು ಕೇಂದ್ರಕ್ಕೆ ಹೋಗಿ ಗಡ್ಕರಿ ಭೇಟಿ ಮಾಡಿದ್ರು, ತಂದಿದ್ದಾರೆ. ಇದು ನಿಜವಾಗ್ಲೂ ಯಡಿಯೂರಪ್ಪನವರ ಕೊಡುಗೆ ಇದೆ ಬಿಡಿ, ಅವ್ರು ತಂದಿದ್ದಾರೆ. ಈಗ ನೋಡಿದ್ರೆ ಮಾತಾಡ್ತಾರೆ, ಯಡಿಯೂರಪ್ಪನವರು ಮಗ ಬಂದು MP ಅವರು ನಂದೇ ಕೊಡುಗೆ ನಾನೇ ಮಾಡಿ ಅಂತ ಅಪ್ಪನ ಹೆಸರೇ ಹೇಳೋದು ಬಿಟ್ಬಿಟ್ಟಿದ್ದಾರೆ. ಇವ್ರು ಕೂಸೆ ಹುಟ್ಟಿರ್ಲಿಲ್ಲ, ಈ ಸೇತುವೆ ಹೋಗ್ಬೇಕಂದ್ರೆ ಇವ್ರು ಸಂಸದರೇ ಆಗಿರ್ಲಿಲ್ಲ. ಇದು ಹೆಂಗಾಗ್ತಾರೆ ಇವರು ಅಲ್ವಾ? ಆ ಕಾಲದಲ್ಲಿ ನಮ್ಮೆಲ್ಲರೂ ಹೋರಾಟ ಇದೆ, ನಾವೆಲ್ಲ ಮಾತಾಡಿದೀವಿ. ಒಟ್ಟು ಈ ಭಾಗದ ಜನರ ಕನಸು ಇವತ್ತು ಈಡೇರಿದೆ. ಸುಮ್ಮನೆ ರಾಜಕೀಯ ಬೆರೆಸೋದು ಬೇಕಾಗಿಲ್ಲ. ಇದು ಕೇಂದ್ರ ಸರ್ಕಾರದ ಹಣ ನಮ್ಮ ಅವಧಿಯಲ್ಲಿ ಹಿಂದೆ ಆಗಿತ್ತು. 2 ವರ್ಷ ನಾನು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಸುಳ್ಳೇ ನಿಲ್ಸಿದ್ದು, ಗೊತ್ತಿಲ್ಲ, ಅವನ್ನೇ ಕೇಳ್ಬೇಕು ಹೇಳಿ ನೀವು. ಈಗ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಸಿಗ್ಲಿಲ್ಲ, ಮಾಡ್ತಾ ಇಲ್ವಾ? ಸುಮ್ಮನೆ ಅಂದ್ರೆ ಉದ್ದೇಶ ಏನಂದ್ರೆ ಈ ಸೇತುವೆ ಬೇಗ ಆಗ್ಬೇಕು. ಹೇಳ್ತೇನೆ, ಆ ಸೇತುವೆ ಬೇಗ ಆದ್ರೆ ರಾಜ್ಯ ಸರ್ಕಾರಕ್ಕೆ ಹೆಸರು ಬರುತ್ತೆ, ಈ ಸೇತುವೆ ಆದ್ರೆ ನಮಗೆ ಹೆಸರು ಬರುತ್ತೆ ಅಂತ ಇಬ್ಬರು ಸೇರ್ತು ನಾಟಕ ಆಡಿದ್ ಬಿಟ್ರೆ ಅದಕ್ಕಾಗಿ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇರ್ಬೋದು, ಓಟ್ ಬಹಳ ಕಮ್ಮಿ ಇದೆ, ಅದಕ್ಕೂ ಹಂಗೆ ಮಾಡಿರ್ಬೋದು, ಏನೋ ಗೊತ್ತಿಲ್ಲ. ಓಟಿಗಾಗಿ ರಾಜಕಾರಣ ಮಾಡೋದಲ್ಲ ಅದು. ಆ ಭಾಗದ ಜನರು ಇಷ್ಟು ವರ್ಷ ನಿರಾಶ್ರಿತರಾಗಿದ್ದಾರೆ. ಅವರ ಬದುಕಿಗಾಗಿ ಬೇಕಾಗಿರುವಂತದ್ದು. ಮುಂದೆ ಅವ್ರಿಗೆ ಪಾಪ 6 ಗಂಟೆ ಮೇಲೆ ಅವರಿಗೆ ಲಾಂಚ್ ಸಿಗೋದಿಲ್ಲ, ಅವ್ರು ಎಲ್ಲಿಗೆ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ನಮ್ಮ ಜಾರಕಿಹೊಳಿಗೆ ಅಭಿನಂದನೆ ಸಲ್ಲಿಸ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸ್ತೀನಿ. ಆ ಸೇತುವೆಗೆ ಆದಷ್ಟು ಬೇಗ ಮುಗಿಸಿ ಅಂತ ದುಡ್ಡು ಎಲ್ಲ ಕೊಟ್ಟಿದ್ದಾರೆ, ಏನ್ ಸಮಸ್ಯೆ ಇಲ್ಲ. ಈಗ ಕೆಲಸ ನಡೀತದೆ. ಮೇಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮದಣ್ಣವರ ಸೇರಿ ನಾವು ಉದ್ಘಾಟನೆ ಮಾಡ್ತೀವಿ. ಯಾವುದು ಏನು ದುಡ್ಡಿದೆ, ಆನ್ ಗೋಯಿಂಗ್ ವರ್ಕ್ ಅಲ್ಲ, ಅದಕ್ಕೆ ದುಡ್ಡಿಗೆ ಏನು ಕೊರತೆ ಬರಲ್ಲ. ಎಷ್ಟಿದ್ರು ದುಡ್ಡು ಕೊಡ್ತಾರ. 1 ಕೋಟಿ, ಅದು 120 ಕೋಟಿ ಟೋಟಲ್. ಅದು ಫಸ್ಟ್ ಬಂದಿದ್ದು 100 ಚಿಲ್ಲರೆ ಕೋಟಿ ಆಯ್ತು. ಅನಂತರ ಎಕ್ಸ್ಟ್ರಾ ಆಗಿ ಈಗ 120 ಕೋಟಿವರೆಗೆ ಹೋಗಿದೆ ಅದು. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ, ಖಂಡಿತ ಆಗತ್ತೆ. ಗುತ್ತಿಗೆದಾರ್ ಹೇಳಿದ್ದಾರೆ, ನಾವು ಏಪ್ರಿಲ್ ಬಿಡ್ಕೊಡ್ತೀವಿ ಅಂತ ಹೇಳಿದಾನೆ. ನಾವು ಮೇಗೆ ಉದ್ಘಾಟನೆ ಮಾಡ್ತೀವಿ. ಬಾಹಿರ ಅಲ್ಲ ಅಂದ್ರೆ ಕೇಸ್ ಎಲ್ಲ ಹಾಕಕ್ ಬರೋದಿಲ್ಲ, ಅಷ್ಟೇ ಸಿಂಪಲ್. ಅಲ್ಲಲ್ಲ, ಅದನ್ನ ನಾನು ಅಲ್ಲಿ ಕೊಟ್ಟೆ. ನಾನು ಯಾರಾದ್ರೂ ಆಫೀಸರ್ಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಇದನ್ನೆಲ್ಲ ಅವ್ರಿಗೆ ಎಫ್ಐಆರ್ ಆಗಿದೆಯಲ್ಲ, ಎಫ್ಐಆರ್ ಆಗಿದೆ. ಒಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ. ಅವರಿಗೆ ಕೇಸ್ ಆದ ಸಂದರ್ಭದಲ್ಲಿ ಅವ್ರನ್ನ ಇದು ಮಾಡಿ, ಅಲ್ಲಿ ಅವರು ಸಹ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಇದು ಮಾಡಿ ಅವ್ರು ಕೋರ್ಟಿಗೆ ಸಹ ಇದು ಮಾಡಿದ್ರು. ಕೋರ್ಟ್ ಅಲ್ಲಿ ಜಡ್ಜ್ ಆಗಿ ಹೇಳಿದಾಗ ಜಡ್ಜ್ ಕೇಳಿದ್ದಾರೆ, ಏನಪ್ಪಾ ನಿನ್ಗೆ ಏನಾದ್ರು ತೊಂದರೆ ಆಗಿದೆ, ಏನಾದ್ರು ಮಾಡಿದಾರೆ, ಹಲ್ಲೆ ಗಿಲ್ಲೆ ಮಾಡಿದಾರೆ ಅಂದಾಗ ಆ ವ್ಯಕ್ತಿ ಏನ್ ಮಾಡಿದಾನೆ, ಇಲ್ಲ ಸರ್ ನನ್ನ ಮೇಲೆ ಏನು ಹಲ್ಲೆ ಮಾಡಿಲ್ಲ, ನಂಗೆ ಕರ್ಕೊಂಡ್ ಬಂದಿದ್ದಾರೆ, ನಾ ಬಂದಿದ್ದೀನಿ ಅಂತ ಹೇಳಿದ್ದಾನೆ. ಇದರಿಂದ ಸಮಸ್ಯೆ ಆಗಿದ್ದು.
ಆಮೇಲೆ ಬಂದು ಒಂದು ವಾರದ ಮೇಲೆ ನನಗೆ ಹೊಡೆತ ಬಿದ್ದೀವಿ ಅಂತ ಆಸ್ಪತ್ರೆ ಅಡ್ಮಿಟ್ ಆಗಿ ಹೇಳಿದ್ದು. ನಮ್ಗೆ ಆ ನಂತರ ಬಂದಿದ್ ಬಿಟ್ರೆ ಅಲ್ಲಿವರೆಗೆ ಬರ್ಲಿಲ್ಲ. ಕೋರ್ಟ್ ಮುಂದೆ ನನಗೆ ಹಲ್ಲೆ ಆಗಿಲ್ಲ ಅಂತ ಹೇಳಿದಾಗ ನಾವು ಯಾವ ತರ ಕ್ರಮ ತಗೋಬಹುದು ಯೋಚನೆ ಮಾಡ್ಬೇಕು. ಮತ್ತೆ ಕೋರ್ಟಿಗೆ ಹೋದ್ರೆ ಏನಾಗ್ಬೋದು, ಆದ್ರೂ ಬಿಟ್ಟಿಲ್ಲ, ಅದನ್ನ ಕೇಸ್ ಮಾಡಕ್ಕೆ ಹೇಳಿ ಕೋರ್ಟ್ ಹಾಕಿ.